ಈ ಬಾರಿ ಪೂಜೆಯನ್ನು ಕೃತಜ್ಞತಾಬಲಿಯಾಗಿ ನಿಮ್ಮ ಮಾತಾಡಿದ್ದಾರೆ. ಕೃತಜ್ಞತೆಯಾಗಿ ವಿಕ್ರಾಂತ್ ಮತ್ತು ಸಿಸಿಲಿಯಾ ಇದ್ದಾರೆ. ಕೃತಜ್ಞತೆಯಾಗಿ ರೂಪ ಬಿಲ್ಸೆಟ್ಟಿರುವರು. ತಂದೆಯ ಮಗನ ಪವನಾತ್ಮನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆ ದೇವರ ಪ್ರೀತಿ ಪವನಾತ್ಮನ ನಿತ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸರ್ವಶಕ್ತ ದೇವರಿಗೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿನಗಿಸುತ್ತೇನೆ. ನನ್ನ ಪಾಪವಿ ನನ್ನ ಮಹಾಪಾಪವಿ ಹಾಗೂ ಸುಧಾ ಕಣಿಕಾಲ ಗಂಗಾ ಮನೆಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಜೀವನದಲ್ಲಿ ಸ್ವಾಮಿ ದಯತೋರಿ ಸ್ವಾಮಿ ಪ್ರಾರ್ಥಿಸೋಣ. ದೇವರೇ ರಕ್ತ ಸಾಕ್ಷಿಗಳಾದ ಸಂತಾನ ಸೇವಿನಸ್ ಮತ್ತು ಪೀಟರ್ ಅವರ ಮಹಿಮಾಮರಿತ ವಿವೇಚನೆಯ ಮೂಲಕ ನಮ್ಮನ್ನು ಸಂರಕ್ಷಿಸುತ್ತೀರಿ. ನಾವು ಅವರನ್ನು ಅನುಸರಿಸುತ್ತಾ ಪ್ರಯೋಜನ ಪಡೆಯುವಂತೆಯೂ ಅವರ ಪ್ರಾರ್ಥನೆಯ ಮಕ್ಕಳ ಮುಂದುವರೆಯಲು ಅನುಭವಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ. ಪ್ರೇಷಿತರ ಕಾರ್ಯಕಲಾಪದಿಂದ ವಾಚನ. ಅಪೊಲ್ಲೋಸನನ್ನು ಕೊರಿಂಥದಲ್ಲಿ ಇದ್ದಾಗ ಪೌಲನು ಮೇಲ್ನಾಡಿನ ಪ್ರಾಂತ್ಯದ ಮಾರ್ಗವಾಗಿ ಎಫೆಸಕ್ಕೆ ಬಂದನು. ಅಲ್ಲಿ ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ವಿಶ್ವಾಸಿದಾಗ ಪವಿತ್ರ ಆತ್ಮ ಅವರನ್ನು ಪಡೆದಿದ್ದೀರೋ ಎಂದು ಕೇಳಿದನು. ಅದಕ್ಕೆ ಅವರು, ಪವಿತ್ರಾತ್ಮ ಎಂಬುವರು ಇದಾದರೂ ಎಲ್ಲಿಯಾವುದು ಕೇಳಿಯೇ ಇಲ್ಲ ಎಂದು ಉತ್ತರಿಸಿದರು. ಹಾಗಾದರೆ ನೀವು ಯಾವ ಸ್ಥಾನ ದೀಕ್ಷೆಯನ್ನು ಪಡೆದಿರಿ ಎಂದು ಪೌಲನು ಕೇಳಲು, ನಾವು ಯೌವನನ ಸ್ಥಾನ ದೀಕ್ಷೆ ಪಡೆದೆವು ಎಂದರು. ಆಗ ಪೌಲನು, ಯಾರು ತಮ್ಮ ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರುತ್ತಾರೋ ಅಂಥವರಿಗೆ ಯೌವನನ ಸ್ಥಾನ ದೀಕ್ಷೆ ಕೊಡುತ್ತಿದ್ದನು. ಆದರೆ ಆ ಯೌವನನೇ ನನ್ನ ಬಳಿಕ ಬರುವಾತನಲ್ಲಿ ವಿಶ್ವಾಸವಿಡಿ, ಅವರೇ ಯೇಸು ಎಂದು ಇಸ್ರಾಯೇಲಿಗೆ ಬೋಧಿಸಿದನು ಎಂದು ಹೇಳಿದರು. ಇದನ್ನು ಕೇಳಿದಾಗ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ಥಾನ ಪಡೆದರು. ಪೌಲನು ಅವರ ಮೇಲೆ ಅಸ್ಮಿತೆ ಮಾಡಲು ಪವಿತ್ರಾತ್ಮ ಅವರ ಮೇಲೆ ಬಂದರು. ಆಗ ಅವರೆಲ್ಲರೂ ನಾನಾ ಭಾಷೆಗಳನ್ನು ಮಾತನಾಡುತ್ತಾ ಪ್ರವಾದಿಸಿದರು. ಇವತ್ತು ಸುಮಾರು 12 ಮಂದಿ ಇದ್ದಿರಬಹುದು. ಅನಂತರ 3 ತಿಂಗಳ ಕಾಲ ಪೌಲ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಧೈರ್ಯದಿಂದ ಮಾತನಾಡಿದನು. ದೇವರ ಸಾಮ್ರಾಜ್ಯದ ಬಗ್ಗೆ ಅಲ್ಲಿದ್ದವರೊಡನೆ ಚರ್ಚಿಸುತ್ತಾ ಅವರೆಲ್ಲರನ್ನು ವಿಶ್ವಾಸಗಳನ್ನಾಗಿಸಲು ಪ್ರಯತ್ನಿಸಿದನು. ಪ್ರಭುವಿನ ವಾಕ್ಯವು ದೇವರಿಗೆ ಕೀರ್ತನೆ ಶ್ಲೋಕ. ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು, ಆತನ ವಿರೋಧಿಗಳನ್ನು ಊದಿ ಬಿಡು ದೇವ. ಪ್ರೀತಿ ಹೋಗಲಿ ಹೊಗೆದಂತೆ ಕರಗಿ ಹೋಗಲಿ ನಿನ್ನ ದೇವಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಶ್ಲೋಕ. ಸಂಗತನಾರು ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಅಳುತ್ತ ಅಷ್ಟನೊಂದಿಸಲಿ. ಶ್ಲೋಕ.
ದಿವ್ಯ ಬ್ರಾಹ್ಮಣ ಕೈಯಿಂದ ಆ ದೇವ ತಪ್ಪಲಿಗೆ ತಂದ ವಿವೇಕ ದ್ರಾಕ್ಷಯ ನೀಡುವನ್ನು ಮಡಗಿ ಮಕ್ಕಳನ್ನು ಒಂಟಿಯನ್ನಿದೆ ಬಿಡುಗಡೆ ಭಾಗ್ಯವನ್ನು ನೊಂದ ಅಲ್ಲಿರುವಿಕೆ ಶ್ಲೋಕ ಭೂರಾಜ್ಯಗಳೇ ಸ್ತುತಿಸಿರಿ ದೇವರನ್ನು. ಘೋಷಣೆ ನಾನು ಪಿತನಿಂದಲೇ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ. ಈಗ ಈ ಲೋಕವನ್ನು ಬಿಟ್ಟು ಪಿತನಲ್ಲಿಗೆ ಹೋಗುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಶಿಷ್ಯರು ಯೇಸುವಿಗೆ, ಈಗ ನೀವು ಸಾಮಗ್ರಿಗಳನ್ನು ಬಳಸದೆ ಸ್ಪಷ್ಟವಾಗಿ ಮಾತನಾಡುತ್ತೀರಿ. ಇವೆಲ್ಲವೂ ಬಲ್ಲವರು. ಪ್ರಶ್ನೆಗಳಿಗಾಗಿ ನೀವು ಕಾಯಬೇಕಿಲ್ಲ ಎಂದು ನಮಗೀಗ ತಿಳಿಯಿತು. ಆದುದರಿಂದ ನೀವು ದೇವರಿಂದ ಬಂದವರು ಎಂದು ನಾವು ವಿಶ್ವಾಸಿಸುತ್ತೇವೆ ಎಂದರು. ಆಗ ಯೇಸು, ಈಗ ನೀವು ವಿಶ್ವಾಸಿಸುತ್ತೀರೋ? ಇವೆಲ್ಲರೂ ನಮ್ಮನ್ನು ಒಬ್ಬಟ್ಟಿಗನಾಗಿ ಬಿಟ್ಟು ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲ ಬರುತ್ತದೆ. ಈಗಾಗಲೇ ಬಂದಿದೆ. ಆದರೆ ಪಿತನು ನನ್ನಲ್ಲಿ ಇರುವುದರಿಂದ ನಾನು ಒಬ್ಬಟ್ಟಿಗನಲ್ಲ. ನಿಮಗೆ ನನ್ನಲ್ಲಿ ಶಾಂತಿ ಲಭಿಸಲಿ ಎಂದು ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ತಪ್ಪಿಕೊಂಡ, ಆದರೆ ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿ, ಧರ್ಮಸಭೆ ಸಂತ ಮಾರ್ಸಿಲಿಯಸ್ ಮತ್ತು ಪೀಟರ್ ಸತ್ಯಸಾಕ್ಷಿಗಳು ಇವರ ಸ್ಮರಣೆ. ಇವರು ಕ್ರಿಸ್ತ ಶಕ 306 ಮೂರನೇ ಶತಮಾನದಲ್ಲಿ ಇದ್ದಂತಹ ಗಣ್ಯ ದೈವ ಭಕ್ತಿಯ ಮತ್ತು ನಂಬಿಕೆ ವಿಶ್ವಾಸದಿಂದ ಕೂಡಿದ ಇವರು ದೆವ್ವ ಬಿಡಿಸುವುದರಲ್ಲಿ ನಿಪುಣರಾಗಿದ್ದರು. ಒಮ್ಮೆ ಒಬ್ಬ ಕುಟುಂಬದಲ್ಲಿ ದೆವ್ವ ಹಿಡಿದ ವ್ಯಕ್ತಿಗೆ ಗುಣಪಡಿಸುವಾಗ ಅದನ್ನು ನೋಡಲು ಅನೇಕರು ಬಂದಿದ್ದರು. ಈ ಪವಾಡವನ್ನು ಕಂಡು ಅವರಿಗೆ ಬಹಳ ನಂಬಿಕೆ ಮತ್ತು ವಿಶ್ವಾಸ ಪ್ರಭು ಕ್ರಿಸ್ತರಲ್ಲಿ ಹೋಗಿತ್ತು. ಅಲ್ಲಿ ಬಂದಂಥವರೆಲ್ಲರೂ ಪ್ರಭು ಕ್ರಿಸ್ತರನ್ನು ತಮ್ಮ ರಕ್ಷಕ ವಿಮೋಚಕ ಎಂದು ಸ್ವೀಕರಿಸಿ ಅವರು ದೀಕ್ಷಾಸ್ನಾನವನ್ನು ಪಡೆದಿದ್ದಾರೆ. ಪೀಟರ್ ಜಗಗಳನ್ನು ತಿಳಿಸಿದರೆ ಮಾರ್ಸಿಲಿಯಸ್ ಅವರಿಗೆ ದೀಕ್ಷಾಸ್ನಾನ ಕೊಟ್ಟು ಧರ್ಮಸಭೆಗೆ ಸೇರಿಸಿಕೊಂಡಿದ್ದಾರೆ. ಈ ವಿಷಯವನ್ನು ಕೇಳಿದ ಅಂದಿನ ರಾಜ ಇವರನ್ನು ದಸ್ತಗಿರಿ ಮಾಡಿ ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಿದ್ದಾನೆ. ಕಡೆಯದಾಗಿ ಇವರಿಗೆ ಮರಣದಂಡನೆ ಕಟ್ಟಿಟ್ಟುಯಾಗಿದೆ. ಹೀಗೆ ವಿಶ್ವಾಸಕ್ಕಾಗಿ ಪ್ರಭು ಕ್ರಿಸ್ತರಲ್ಲಿನ ಪ್ರೀತಿಗಾಗಿ ಧರ್ಮಸಭೆಯ ಏಳಿಗೆಗಾಗಿ ಇವರು ತಮ್ಮ ರಕ್ತವನ್ನು ಸಲ್ಲಿಸಿ ತಮ್ಮ ಪ್ರಾಣವನ್ನು ಸಮರ್ಪಿಸಿಕೊಂಡರು. ಧರ್ಮಸಭೆಯಲ್ಲಿ ರಕ್ತ ಸಾಕ್ಷಿಗಳು
ವಿಗ್ರಹಕ್ಕಾಗಿ ಬೇಡಲು ನಮ್ಮನ್ನು ಆಹ್ವಾನಿಸುತ್ತದೆ. ಇವರ ವಿಗ್ರಹಗಳು ನಮ್ಮನ್ನು ಸಹ ನಮ್ಮ ನಂಬಿಕೆ, ವಿಶ್ವಾಸದಲ್ಲಿ, ಆಧ್ಯಾತ್ಮಿಕತೆ ಮತ್ತು ದೇವರಲ್ಲಿ ಆಪ್ತತೆಯಲ್ಲಿ ನಮ್ಮನ್ನು ದೃಢಪಡಿಸಲಿ ಎಂದು ಇವರ ಪ್ರಾರ್ಥನೆಗೋಸ್ಕರ ನಮ್ಮನ್ನು ಸಮರ್ಪಿಸುತ್ತಿದ್ದಾರೆ. ಮಳೆ ಬಂದೇ ಕಾಡಿಗೆ ತಂದು ನಿನಗೆಂದೇ ಅರಿವೆಂದು ನೋವುಗಳ ನಲಿವುಗಳ ಚಿಂತೆಗಳ ಮನದ ನೋವುಗಳ ನಲಿವುಗಳ ಚಿಂತೆಗಳ ಮನದ ಈ ಧರಣಿಯ ಫಲವು ರೋಟಿದು ಲತೆ ನೀಡಿದ ದ್ರಾಕ್ಷಿಯ ಪಾನವಿದು ಈ ಧರಣಿಯ ಫಲವು ರೋಟಿದು ಲತೆ ನೀಡಿದ ದ್ರಾಕ್ಷಿಯ ಪಾನವಿದು ಇವುಗಳ ಕಾಣಿಕೆಯ ಅರ್ಪಿಪೆನು ಪಾವನಗೊಳಿಸೆಂದು ಪ್ರಾರ್ಥಿಪೆನು. ಒಂದೇ ಕಾಣಿಕೆ ತಂದು ನಿನಗೆಂದೇ ಅರಿವೆಂದು ನೋವುಗಳ ನಲಿವುಗಳ ಚಿಂತೆಗಳ ಮನದ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಗ್ಗೆ ಸರ್ವಶಕ್ತ ತಂದೆ ದೇವರಿಗೆ ಸ್ವೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮಲ್ಲಿ ಕಥೋಲಿಕ ಸಂಘಟನೆ ಒಳಿತಿಗಾಗಿಯೂ ಈ ಬಲಿ ನಿಮ್ಮ ಕಾರ್ಯಗಳಿಂದ ಸ್ವೀಕರಿಸಲಿ. ದೇವರೇ, ನಾವೀಗ ಅರ್ಪಿಸುತ್ತಿರುವ ಈ ಕಾಣಿಕೆಗಳ ಪ್ರಶಾಂತ ಚಿತ್ತರಾಗಿ ದಯೆಯಿಂದಲೂ ವೀಕ್ಷಿಸಿ. ಹೀಗೆ ನೀವು ಪವಿತ್ರಾತ್ಮರ ಆಶೀರ್ವಾದದಿಂದ ತುಂಬಿರುವುದಾಗಿ ಪುನೀತ ರಕ್ತಸಾಕ್ಷಿಗಳಾದ ಮಾರ್ಟಿನ್ ಮತ್ತು ಪೀಟರ್ ಅವರು ಸಕಲ ಶಾರೀರಿಕ ವೇದನೆಯನ್ನು ಜಯಿಸುವಂತೆ ಮಾಡಿದ ನಿಮ್ಮ ಶಕ್ತಿಯುತ ಪ್ರೀತಿಯು ನಮ್ಮ ಹೃದಯಗಳನ್ನು ಉದಯಿಸುವಂತೆ ಪ್ರೇರಿಸಿದರು. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ಪ್ರಭುವಿನ ಕಳೆಯದಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರತೆ ಸರ್ವಶಕ್ತ ದೇವರು, ನಾವು ಎಂದೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿಯೂ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಪುನರುತ್ಥಾನವಾದ ನಂತರ ತಮ್ಮ ಶಿಷ್ಯರೆಲ್ಲರೂ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ತಮ್ಮ ಕೈಗಳಲ್ಲಿ ನಮ್ಮನ್ನು ಪಾಪಿಗಳನ್ನಾಗಿ ಮಾಡುವುದಕ್ಕಾಗಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆ ಸ್ವರ್ಗಕ್ಕೆ ಹೊರಟರು. ಪಾಸ್ಕ ಮಹಾಪ್ರಾಣಗಳಿಂದ ಹೊಂದಿದ್ದ ಎಲ್ಲ ದೇಶಗಳು ನಾವುಗಳು ನಿಮ್ಮ ಸ್ತುತಿಯಲ್ಲಿ ದಾಸಿಸುತ್ತೇವೆ. ಅಂತೆಯೇ ಸತ್ಯ ಶಕ್ತಿಗಳು ದೂತಗಳನ್ನುಂಟಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರಾದ ಪ್ರಭುದೇವರು ಪರಿಶುದ್ಧರು. ವ್ಯಾಪಾರಗಳು ನಿಮ್ಮ ಮಹಿಮೆಯಿಂದ ತುಂಬಿವಿ. ಮಹೋನ್ನತದಲ್ಲಿ ಒದ್ದಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಒದ್ದಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವಪರಿಶುದ್ಧರು. ಈ ಕೊಡುಗೆಗಳನ್ನು ನಿಮ್ಮ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ನಾಮಗಳಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿದ ಶಿಕ್ಷಕರಿಗೆ ಕೊಡುತ್ತಾ ಮುಂದಿದ್ದಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸೇರಿಸಲಾಗಿದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಗಮನಿಸಿ ಮರಣವಾದಾಯಿಸಿ ಪುನರುತ್ಥಾನರಾದರು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಆದ್ದರಿಂದ ನಿಮ್ಮ ಸನ್ನಿಧಿಯಲ್ಲಿ ಸೇವಿಸಲು ಕೃತಜ್ಞತೆ ಸಲ್ಲಿಸುತ್ತೀರಿ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ಅರ್ಪಿಸುತ್ತೀರಿ. ಕ್ರಿಸ್ತರ ಶರೀರವಾದ ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮ ಸ್ವರೂಪಾತ್ಮವನ್ನು ತಿಳಿಸುತ್ತೇವೆ. ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗಳು ಲಿಯೋ ಅವರನ್ನು ನಮ್ಮ ಧರ್ಮಾಧ್ಯಕ್ಷ ಸಲಮಾಡಿಕೊಳ್ಳಿ. ಅದನ್ನು ಪ್ರೀತಿ ಪರಿಪೂರ್ಣತೆಯನ್ನು ನಡೆಸುತ್ತೀರಿ. ಪ್ರಭು, ಪುನರುತ್ಥಾನದಲ್ಲಿ ವಿಶ್ವಾಸಪೂರ್ವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದವರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಕಡೆಗೆ ಬರಮಾಡಿ ನಮ್ಮಲ್ಲಿ ಏನು ಮಾತು ಆಕೆಯ ಪತಿ ಸಂತ ಜೋಸೆಫ್ ಉಳಿದ ಪ್ರೇಷಿತರು ಸಂತ ಮಾಸೂರು ಸಾಕು ಪೀಟರ್ ಸಂತ ಪೀಟರ್ ಅವರಿಗೆ ಎಲ್ಲ ಕಾಲಗಳಲ್ಲಿ ನಿಮ್ಮ ನಂಬಿಕೆಗೆ ಪಾತ್ರ ಸಕಲ ಸಂತರಿಗೆ ನಾವು ಹೆಚ್ಚು ಜೀವನದಲ್ಲಿ ಸಹಭಾಗಿಯಾಗಿ ಪ್ರತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೀವಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ನಾವು ಪ್ರಧಾನಗಳನ್ನು ನಿರೀಕ್ಷಿಸುತ್ತಾ ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯದಿಂದ ಬರೆಯುತ್ತದೆ ಕಾಣಿಸಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಪ್ರವೇಶಿಸಿದರೆ ನಿಮ್ಮ ಶರೀರ
ಪ್ರೀತಿಮಯ ದಯೆಯಿಂದ ನಮಗೆ ಹಾಕಿರುವ ಕ್ಷಮೆ ಹಾಕನ್ನು ತೋರಿಸುವ ಸಿದ್ಧವಶಕ್ತಿಯಾಗಲಿ. ಇಗೋ ದೇವರ ಕುರಿಮರಿ ಇವರಿಗೆ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವಕ್ಕೆ ಬಿದ್ದರು ಶರೀರದತ್ತ ನಮ್ಮನ್ನು ಕಾಪಾಡಲಿ. ಆಮೀನ್. ಬಾಳು ಬೆಳಗಿ ಯೇಸುವೇ ಬನ್ನಿಯೆನ್ನ ಆತ್ಮಕ್ಕೆ. ಬಾಳು ಬೆಳಗಿ ಯೇಸುವೇ ಬನ್ನಿಯೆನ್ನ ಆತ್ಮಕ್ಕೆ. ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬಂದಿರಿ. ನೀರು ತುಂಬಿದ ಬಾಳಿದ ಜ್ಯೋತಿ ಬೆಳಗ ಬನ್ನಿರಿ. ಬಾಳು ಬೆಳಗಿ ಯೇಸುವೇ ಬನ್ನಿಯೆನ್ನ ಆತ್ಮಕ್ಕೆ. ಬಾಳು ಬೆಳಗಿ ಯೇಸುವೇ ಬನ್ನಿಯೆನ್ನ ಆತ್ಮಕ್ಕೆ. ನೋವು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ. ನೋವು ತುಂಬಿದ ಬಾಳಿದು ಜೀವ ಕಳೆಯ ತುಂಬಿರಿ. ಆಶರಹಿತ ಬಾಳೆದು ಜೀವ ಕಳೆಯ ತುಂಬಿರಿ. ಬಾಳು ಬೆಳಗಿ ಯೇಸುವೇ ಬನ್ನಿಯೆನ್ನ ಆತ್ಮಕ್ಕೆ. ಪ್ರಾರ್ಥಿಸೋಣ. ಪ್ರಭು ಪುನೀತರ ಸಾಕ್ಷಿಗಳಾದ ಮಾಸ್ಟೇರಿಯಸ್ ಮತ್ತು ಪೀಟರ್ ಅವರ ಸ್ಮರಣಾರ್ಥ ನಾವು ಸ್ವೀಕರಿಸಿದ ಒಂದೇ ವೃತ್ತಿಯ ಪೋಷಣೆಯಿಂದ ಪುನಶ್ಚೇತನಗೊಂಡಿದ್ದೇವೆ. ನಾವು ಸದಾ ನಿಮ್ಮ ಪ್ರೀತಿಯಲ್ಲಿ ದೃಢವಾಗಿದ್ದು ನವಜೀವದ ಪಥದಲ್ಲಿ ಮುನ್ನಡೆಯುವಂತೆ ದಯೆಯಿಂದ ಅನುಗ್ರಹಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೀನ್. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮಗಳನ್ನು ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಮತ್ತು ಭಾವನಾತ್ಮಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇವತ್ತು ಸದಾ ನೆಲೆಸಲಿ. ಆಮೀನ್. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರಿಗೆ ಘನತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತಿಯವರ ಹಬ್ಬ ಬರ್ತದೆ. ಈ ನವ ದಿನಗಳ ನವೀನ ಮಾಡಿಕೊಂಡು
ಸಂತ ಸ್ನಾನಿಕ ಯೌವನರೇ, ಈ ಆಲಯದ ಪಾಲಕರೇ, ದೀಕ್ಷಾಸ್ನಾನದ ರೂಪದಲ್ಲಿ ಆತ್ಮಗಳ ಶುದ್ಧಿ ಮಾಡಿದಿರಿ. ಕರ್ತನಿಗೆ ಸಾಕ್ಷಿ ನೀಡಿದಿರಿ. ಕರ್ತನಿಗೆ ಸಾಕ್ಷಿ ನೀಡಿದಿರಿ. ಸ್ನಾನಿಕ ಯೌವನರೇ, ಈ ಆಲಯದ ಪಾಲಕರೇ, ದೀಕ್ಷಾಸ್ನಾನದ ರೂಪದಲ್ಲಿ ಆತ್ಮಗಳ ಶುದ್ಧಿ ಮಾಡಿದಿರಿ. ಕರ್ತನಿಗೆ ಸಾಕ್ಷಿ ನೀಡಿದಿರಿ. ಕರ್ತನಿಗೆ ಸಾಕ್ಷಿ ನೀಡಿದಿರಿ. ಉದ್ಧಾರಗೊಳ್ಳಿ ಅರಸ ಮನತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.